ಭಾರತೀಯ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಡಾಕ್ಟರ್ GS ಗುರೆ ಅವರ ಬಗ್ಗೆ ಈ ಕ್ಲಾಸಿನ ಡಾಕ್ಟರ್ GS ಗುರೆ ಅವರು ನಮ್ಗೆ ಹಲವಾರು ರೀತಿಯ ಸಮಾಜಶಾಸ್ತ್ರಕ್ಕೆ ಪ್ರಪ್ರಥಮವಾಗಿ ಭಾರತದಲ್ಲಿ ಸಮಾಜಶಾಸ್ತ್ರಕ್ಕೆ ಅಧ್ಯಯನ ಕಾರ್ಯನಿರತರಾಗಿರ್ತಕ್ಕಂಥ GS ಗುರೆ ಅವರನ್ನು GS ಗುರೆ ಅವರ ಪೂರ್ಣ ಹೆಸರನ್ನು ನೋಡ್ತಿದ್ವಿ. GS ಗುರೆ ಅವರ ಪೂರ್ಣ ಹೆಸರನ್ನು ಪ್ರಮುಖವಾಗಿ ಕಂಡುಬರ್ತಕ್ಕಂಥ GS ಗುರೆ ಅವರು ಡಾಕ್ಟರ್ ಗೋವಿಂದ್ ಸದಾಶಿವ್ ಗುರೆ ಅಂತ ಹೇಳ್ತೀವಿ. ಏನ್ ಮಾಡ್ತೀವಿ? ಡಾಕ್ಟರ್ GS ಗುರೆ ಅವರು ಪೂರ್ಣ ಹೆಸರು ಏನಂದ್ರ ಡಾಕ್ಟರ್ ಗೋವಿಂದ್ ಸದಾಶಿವ್ ಗುರೆ ಅವರನ್ನು ನಾವೇನ್ ಮಾಡ್ತೀವಿ? ಪೂರ್ಣ ಹೆಸರಲ್ಲಿ ಹೋಗ್ತೀವಿ. ಅದೇ ರೀತಿಯಾಗಿ ಡಾಕ್ಟರ್ GS ಗುರೆ ಅವರ ಜನನ ನೋಡ್ತೀವಿ ಅಂದ್ರೆ ಡಾಕ್ಟರ್ GS ಗುರೆ ಅವರ ಜನನ ಮಹಾರಾಷ್ಟ್ರದ ಮಾಲ್ವಾನ್ ರತ್ನಗಿರಿ ಎಂಬಲ್ಲಿ ಏನ್ ಮಾಡ್ತಾರೆ ಡಿಸೆಂಬರ್ 12, 1893 ನಮ್ಗೆ ಏನ್ ಮಾಡ್ತಾರೆ ಜನಿಸ್ತಾರೆ. ಮಹಾರಾಷ್ಟ್ರದ ಮಾಲ್ವಾನ್ ರತ್ನಗಿರಿ ಎಂಬಲ್ಲಿ ಡಿಸೆಂಬರ್ 12, 1893 ನಮಗೆ ಜನನ ಆಗ್ತಿತ್ತು. ಯಾರ್ದ? ಡಾಕ್ಟರ್ GS ಗುರೆ ಅವರ. ಒಂದು ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ಬೋದು. ಒಂದು ಮಾರ್ಕ್ಸಿಗೆ ಏನ್ ಮಾಡ್ತಾರೆ GS ಗುರೆ ಅವರ ಕ್ವಶನ್ಸ್ ಕೇಳಿದಂತ ಎಲ್ಲಿ ಹುಟ್ಟಿದ್ರು ಇರ್ಲಿಕ್ಕಂದ್ರೆ GS ಗುರೆ ಅವರ ಪೂರ್ಣ ಹೆಸರು ಬರೀರಿ ಅಂತ ಏನ್ ಮಾಡ್ತಾರೆ ಒಂದು ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ಬೋದು. ಅದೇ ರೀತಿಯಾಗಿ ಇನ್ನೂ ಒಂದು ಕ್ವಶನ್ಸ್ ಕೇಳ್ತಾರೆ. ಭಾರತದ ಸಮಾಜಶಾಸ್ತ್ರಜ್ಞರ ಅಂತ ಕೇಳ್ತಾರೆ. ಭಾರತದ ಸಮಾಜಶಾಸ್ತ್ರದ ಪಿತಾಮಹ ಯಾರು ಕೇಳಿದ್ರಂದ್ರ ಡಾಕ್ಟರ್ GS ಗುರೆ ಅಂತ ಕರೀಬೇಕು. ಪಿತಾಮಹ ಯಾರಂದ್ರ ಡಾಕ್ಟರ್ GS ಗುರೆ ಅಂತ ನಾವು ಕರಿತೀವಿ. ಭಾರತದ ಸಮಾಜಶಾಸ್ತ್ರ ಪಿತಾಮಹ ಯಾರಂದ್ರ ನಾವು ಸಮಾಜಶಾಸ್ತ್ರ ಪಿತಾಮಹ ಯಾರು ಅಂತ ಕರಿತೀವಿ ಅಂದ್ರೆ ಆಗಸ್ಟ್ 1. ಭಾರತ ಸಮಾಜಶಾಸ್ತ್ರ ಪಿತಾಮಹ ಯಾರಂದ್ರ GS ಗುರೆ. ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಸಮಾಜಶಾಸ್ತ್ರವನ್ನು ಅಡಿಪಾಯ ಹಾಕಿದವರು ಯಾರಂದ್ರ ಡಾಕ್ಟರ್ ಗೋವಿಂದ್ ಸದಾಶಿವ್ ಗುರೆ ಅಂತ ಹೇಳ್ಬೇಕು. ಮತ್ತು ಭಾರತದ ನಮ್ಮ ಸಮಾಜಶಾಸ್ತ್ರ ಪಿತಾಮಹ ಯಾರು ಅಂತ ಕೇಳಿದ್ರೆ ಆಗಸ್ಟ್ ಕಾಂತ್ ಅಂತ ಹೇಳ್ಬೇಕು. ಆಗಸ್ಟ್ ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ಬೇಡ್ರಿ. ಏನ್ ಮಾಡ್ರಿ? ಭಾರತದ ಅಂತ ಕೇಳಿದ್ರೆ GS ಗುರೆ ಮತ್ತು ಸಮಾಜಶಾಸ್ತ್ರ ಪಿತಾಮಹ ಯಾರು ಕೇಳಿದ್ರ ಆಗಸ್ಟ್ ಕಾಂತ್ ಅಂತ. ಅದೇ ರೀತಿಯಾಗಿ ಏನ್ ಮಾಡ್ತಾರ ನಮ್ಗ ಒಂದು ಮಾರ್ಕ್ಸಿಗೆ ಕ್ವಶನ್ ಭಾರತದ ಸಮಾಜಶಾಸ್ತ್ರ ಪಿತಾಮಹ ಯಾರಂದ್ರ GS ಗುರೆ ಅವರ ಅಂತ. ಅದೇ ರೀತಿಯ GS ಗುರೆ ಅವರ ಎದ್ರ ಮೇಲೆ ಅಧ್ಯಯನ ಮಾಡಿದ್ರು ಏನ್ ಮಾಡ್ತಾರ? ಭಾರತೀಯ ಜಾತಿ ಮತ್ತು ಜನಾಂಗದ ಆಳವಾದ ಅಧ್ಯಯನ ಮಾಡ್ತಾರೆ. ಭಾರತೀಯ ಜಾತಿ ಮತ್ತು ಜನಾಂಗದ ಆಳವಾದ ಅಧ್ಯಯನ ಮಾಡ್ತಾರೆ. ಯಾರ? ಭಾರತದ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಪಿತಾಮಹ ಆಗಿರ್ತಕ್ಕಂಥ GS ಗುರೆ ಅವರು ನಮ್ಗೆ ಏನ್ ಮಾಡ್ತಾರ? ಪ್ರಮುಖವಾಗಿ ಭಾರತೀಯ ಜನಾಂಗ ಮತ್ತು ಭಾರತ ಜಾತಿ ವ್ಯವಸ್ಥೆ ಬಗ್ಗೆ ಏನ್ ಮಾಡ್ತಾರ ನಮ್ಗ ಪ್ರಮುಖವಾಗಿ. ಅದೇ ರೀತಿಯಾಗಿ ಇದ್ರ ಮೇಲೆ ಬಂದಿರತಕ್ಕಂಥ ಕೃತಿ ಯಾವ್ದಂದ್ರ ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ. ಈಗ ನೋಡೋಣ ಪ್ರಮುಖವಾಗಿ ನಾವು ಅವರ ಯಾವ ಕೃತಿ ಪ್ರಮುಖವಾಗಿ ಪಡೆದುಕೊಂಡು ಅಂದ್ರ ಜಾತಿ ಆಧಾರಿತ ಜಾತಿ ಜನಾಂಗದ ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಏನ್ ಮಾಡ್ತಾರ ನಮಗ ಪ್ರಮುಖವಾಗಿ. ಅದೇ ರೀತಿಯಾಗಿ ಶೆಡ್ಯೂಲ್ಡ್ ಟ್ರೈಬಲ್ಸ್ ಅಂತ ಕೇಳ್ತೀವಿ. ಅಂದ್ರ ಪರಿಶಿಷ್ಟ ಪಂಗಡ ಕನ್ನಡ ನೋಡಿದ್ರೆ ಪರಿಶಿಷ್ಟ ಪಂಗಡ ಬಗ್ಗೆ ಏನ್ ಮಾಡ್ತಾರೆ. ಅದೇ ರೀತಿ ಜನಾಂಗ ಏನ್ ಕರಿತೀವಲ್ಲ ನಮಗ ಪ್ರಮುಖವಾಗಿ ಆಳವಾದ ಅಧ್ಯಯನ ನೋಡಿದಿಲ್ಲ. ಭಾರತೀಯ ಜಾತಿ ಬಗ್ಗೆ ಕೇಳಿದ್ರೆ ಬಂದಿರತಕ್ಕಂಥ ಕೃತಿ ಅವ್ರಿಂದ ಕಾಸ್ಟ್ ಅಂಡ್ ಇನ್ ರೇಸ್ ಇಂಡಿಯಾ ಅಂತ ಕೇಳ್ತೀವಿ. ನಮಗ ಪ್ರಮುಖವಾಗಿ ಜನಾಂಗದ ಬಗ್ಗೆ ಕೇಳಿದ್ರೆ ಶೆಡ್ಯೂಲ್ಡ್ ಟ್ರೈಬಲ್ಸ್ ಅಂತ ಕೇಳ್ತೀವಿ. ಪರಿಶಿಷ್ಟ ಪಂಗಡ ಅಂತ ಕೇಳ್ತೀವಿ. ಆಳವಾದ ಅಧ್ಯಯನ ಮಾಡಿರ್ತಕ್ಕಂಥ ನಮ್ದ GS ಗುರೆ ಅವರು ಅಂತ ಕೇಳ್ತೀವಿ. ಅದೇ ರೀತಿಯಾಗಿ ಏನ್ ಮಾಡ್ತಾರ ಒಂದು ಯುರೋಪಿಯನ್ ಬಗ್ಗೆ
ಯುರೋಪಿಯನ್ ಏನ್ ಮಾಡ್ತಾರ ಒಂದು ಸಮಾಜ ಮತ್ತು ಸಂಸ್ಕೃತಿ ಬಗ್ಗೆ ಇರ್ತಕ್ಕಂಥ ಕೆಲವೊಂದನ್ನ ಏನ್ ಮಾಡ್ತಾರ ನಮ್ಮ ಪ್ರಮುಖವಾಗಿ ತಿಳಿಸ್ಕೊಡ್ತಾರೆ. ಒಂದು ಕೃತಿ ಅದ್ಭುತವಾಗಿರ್ತಕ್ಕಂಥ ಕೃತಿ ಅಂತ ಹೇಳ್ತೀವಿ. ಫ್ಯಾಮಿಲಿ ಅಂಡ್ ಇನ್ ಇಂಡೋ ಯುರೋಪಿಯನ್ ಕಲ್ಚರ್ ಅಂತ ಹೇಳ್ತೀವಿ. ಕಲ್ಚರ್ ಪ್ರಮುಖವಾಗಿ ಸಮಾಜ ಮತ್ತು ಸಂಸ್ಕೃತಿ ಬಗ್ಗೆ ಏನ್ ಮಾಡ್ತಾರ ಈ ಕೃತಿಯನ್ನು ನಮ್ಗೆ ಪ್ರಮುಖವಾಗಿ ತಿಳಿಸ್ಕೊಡ್ತಾರೆ. ಅವ್ರೇನ್ ಮಾಡ್ತಾರೆ, ಭಾರತೀಯ ಸಮಾಜ ಮತ್ತು ಸಂಸ್ಕೃತಿ ವಿಕಾಸದ ಬಗ್ಗೆ, ಭಾರತದಲ್ಲಿ ಸಂಸ್ಕೃತಿ ಮತ್ತು ಸಮಾಜದಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಸಾಮಾಜಿಕ ಸಂಸ್ಕೃತಿಯ ಹಿಂದಿನ ವಿಕಾಸವನ್ನ, ಹಿಂದಿನ ವರ್ತಮಾನ ಬಗ್ಗೆ ತಿಳಿಸ್ಕೊಡ್ತೀವಲ್ಲ, ವರ್ತಮಾನ ಬಗ್ಗೆ ಏನ್ ಮಾಡ್ತಾರ ಹಲವಾರು ರೀತಿಯಲ್ಲಿ ವಿಶ್ಲೇಷಣೆ ಕೊಡ್ತಾರ. ಅದೇ ರೀತಿಯಾಗಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಏನ್ ಮಾಡ್ತಾರೆ ವಿವಿಧ ರೀತಿಯ ಈ ಕೃತಿಯಲ್ಲಿ ವಿಶ್ಲೇಷಣೆ ಕೊಡ್ತಾರೆ. ಸಮಾಜದ ಬಗ್ಗೆ ವರ್ತಮಾನ ಅಂತ ಕರಿತೀವಿ ನಾವು. ವರ್ತಮಾನ ಅದ್ರ ಬಗ್ಗೆ ಏನ್ ಮಾಡ್ತಾರ ವಿಶ್ಲೇಷಣೆ ಕೊಡ್ತಾರೆ, ಬಗ್ಗೆ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಕರಿತೀವಿ. ಹಲವಾರು ರೀತಿ ನಮ್ಗೆ ಏನ್ ಮಾಡ್ತಾರ ನಮ್ಮ ಫ್ಯಾಮಿಲಿ ಅಂಡ್ ಇನ್ ಇಂಡೋ ಯುರೋಪಿಯನ್ ಕಲ್ಚರ್ ಅಂತ ಏನ್ ಮಾಡ್ತಾರ ನಮ್ಗ ಭಾರತದ ಸಂಸ್ಕೃತಿ ಮತ್ತು ಅದರ ವರ್ತಮಾನದ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಏನ್ ಮಾಡ್ತಾರ ಅಧ್ಯಯನ ಮಾಡ್ತಾರು ಅಂತೇಳಿ ಏನ್ ಮಾಡ್ತಾರ ತಿಳಿಸ್ಕೊಡ್ತೀವಿ. ಅದೇ ರೀತಿಯಾಗಿ ಏನ್ ಮಾಡ್ತಾರ ವಿವಿಧ ರೀತಿಯಲ್ಲಿ ನಮಗ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಮತ್ತು ಅದೇ ರೀತಿ ಭರತನಾಟ್ಯ ಅಂತ ಕೇಳ್ತೀವಿ ಮತ್ತು ವೇಷಭೂಷಣಗಳ ಬಗ್ಗೆ ಏನ್ ಮಾಡ್ತಾರ ನಮಗ ವಿವಿಧ ರೀತಿಯಲ್ಲಿ ಬರವಣಿಗೆ ಅಧ್ಯಯನ ಮಾಡ್ತಾರೆ. ಬರವಣಿಗೆ ನಮ್ಮ ಭಾರತದ ಕಲ್ಚರ್ ಯಾವ ರೀತಿ, ಎಲ್ಲಿ ಭರತನಾಟ್ಯ ಭಾರತದಲ್ಲಿ ಕಂಡು ಬರ್ತಕ್ಕಂಥ ವೇಷಭೂಷಣಗಳೇನು ಅದ್ರ ಬಗ್ಗೆ ಏನ್ ಮಾಡ್ತಾರ ಭಾರತದಲ್ಲಿ ವಿವಿಧ ರೀತಿ ನಮ್ಗೆ ಏನ್ ಮಾಡ್ತಾರ ಕೊಡುಗೆ ಕೊಡ್ತಾರ. ಕೊಡುಗೆ ಬಗ್ಗೆ ಅಧ್ಯಯನ ಮಾಡ್ತಾರ. ಅಧ್ಯಯನ ಮಾಡಿ ಬರೆದು ತಂದ ಕೃತಿ ಆಧಾರಿತವಾಗಿ ಏನ್ ಮಾಡ್ತಾರ ವಿವಿಧ ರೀತಿಯಲ್ಲಿ ತಿಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ರಾಜಪೂತರ ಸಂಸ್ಕೃತಿ ಮತ್ತು ಶೇಕ್ಸ್ಪಿಯರ್, ಖಾಮ್, ಭಾರತದಲ್ಲಿ ಕಂಡುಬರ್ತಕ್ಕಂಥ ಪ್ರಚಲಿತ ಸಮಸ್ಯೆಗಳ ಬಗ್ಗೆ ಮತ್ತು ಗಮನ ಹರಿಸ್ತಾರೆ. ಏನ್ ಮಾಡ್ತಾರ ನಮ್ಗ GS ಗುರುಗಳು ಕಂಡುಬರ್ತಕ್ಕಂಥ ಏನ್ ಮಾಡ್ತಾರ ಹಲವಾರು ರೀತಿಯಲ್ಲಿ ಕಂಡುಬರ್ತಕ್ಕಂಥ ರಾಜಪೂತರ ಸಂಸ್ಕೃತಿ ಬಗ್ಗೆ ಅಧ್ಯಯನ ಮಾಡ್ತಾರೆ ಮತ್ತು ಶೇಕ್ಸ್ಪಿಯರ್ ಬಗ್ಗೆ ಮತ್ತು ಖಾಮ್ ಬಗ್ಗೆ ಭಾರತದಲ್ಲಿ ಕಂಡುಬರ್ತಕ್ಕಂಥ ಪ್ರಚಲಿತ ಸಮಸ್ಯೆಗಳು, ಹಲವಾರು ರೀತಿಯಲ್ಲಿ ನಮ್ಮ ಸಮಸ್ಯೆಗಳು ನೋಡ್ತೀವಿ. ಏನ್ ಮಾಡ್ತೀವಿ, ಒಂದು ಜಾತಿ ಆಧಾರಿತವಾಗಿ ಸಮಸ್ಯೆಗಳನ್ನು ನೋಡ್ತೀವಿ, ಒಂದು ಧಾರ್ಮಿಕ ಆಧಾರಿತವಾಗಿ ಸಮಸ್ಯೆಗಳನ್ನ ಕಾಣ್ತೀವಿ, ಸಾಮಾಜಿಕ ಶೋಷಣೆಗಳ ಸಂಬಂಧಪಟ್ಟಂಗೆ ಕಾಣ್ತೀವಿ. ಹಲವಾರು ರೀತಿಯಲ್ಲಿ ಪ್ರಚಲಿತ ವಿದ್ಯಮಾನ ಬಗ್ಗೆ ಏನ್ ಮಾಡ್ತಾರ ಗಮನ ಹರಿಸ್ತಾರೋ ಯಾರ ನಮ್ಮ GS ಗುರ್ರೆ, ಗೋವಿಂದ್ ಸದಾಶಿವ್ ಗುರ್ರೆ ಅಂತ ಏನ್ ಕರಿತೀವಲ್ಲ, ಅವ್ರು ಏನ್ ಮಾಡ್ತಾರೆ ನಮ್ಗ ವಿವಿಧ ರೀತಿಯಲ್ಲಿ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಪ್ರಚಲಿತ ಸಮಸ್ಯೆಗಳ ಬಗ್ಗೆ ಹಲವಾರು ರೀತಿಯಲ್ಲಿ ಜಾತಿ ಆಧಾರಿತವಾಗಿ ನೋಡ್ತೀವಿ, ಸಾಂಸ್ಕೃತಿಕ ಆಧಾರಿತವಾಗಿ ನೋಡ್ತೀವಿ, ಸಂಸ್ಕೃತಿ ಹಿಂದುಳಿಕೆ ನೋಡ್ತೀವಿ. ಹಲವಾರು ರೀತಿಯಲ್ಲಿ ನಮ್ಗೆ ಏನ್ ಮಾಡ್ತಾರ ಗುರ್ರೆ ಅವರು ನಮ್ಗ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡ್ತಾರೋ ಅಂತ ಏನ್ ಮಾಡ್ತಾರ ತಿಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ GS ಗುರ್ರೆ ಅವರ ಬರೆದಿರ್ತಕ್ಕಂಥ ಕೃತಿಗಳು ಒಂದು, ಯಾಕಂತ ಕುರಿ ಸಮಾಜದಲ್ಲಿ ನಾವ ಒಂದು ಭಾರತಕ್ಕೆ ಹಲವಾರು ರೀತಿಯಲ್ಲಿ ಸಮಾಜಶಾಸ್ತ್ರದ ಆಧಾರಿತವಾಗಿ ಏನ್ ಮಾಡ್ತಾರ ಕೆಲವೊಂದು ಗ್ರಂಥಗಳನ್ನ ಬಿಡ್ತಾರು, ಸಾಮಾಜಿಕವಾಗಿ ತಿಳಿಸ್ಕೊಡ್ತಾರೆ. ಅದರ ಪ್ರಮುಖವಾಗಿ ನಾವು ಪ್ರಶ್ನೆ ಕೇಳಿರ್ತಕ್ಕಂಥ ಜಾತಿಯ ಆಧಾರಿತವಾಗಿರ್ತಕ್ಕಂಥ GS ಗುರ್ರೆ ಅವರಿನ ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಪ್ರಮುಖವಾದ ಕೃತಿ ಅಂತ ಕೇಳ್ತೀವಿ. ನಮ್ಗ 2 ಮಾರ್ಕ್ಸ್ ಕೇಳ್ಬೋದು. ನಾವು 2 ಮಾರ್ಕ್ಸ್ಗೆ ನಮ್ ಪ್ರಮುಖ ಕೇಳಿದ್ರ 2 ಕೃತಿಯನ್ನು ಬರೀರಿ. GS ಗುರ್ರೆ ಅವರು ಬರೆದಿರ್ತಕ್ಕಂಥ ಕೃತಿಗಳನ್ನು ಬರೆಯಿರಿ. GS ಗುರ್ರೆ ಅವರ ಕಾಸ್ಟ್ ಜಾತಿ ಆಧಾರಿತವಾಗಿ ಹೊಂದಿರತಕ್ಕಂಥ ಕೃತಿ ಯಾವುದು ಅಂತ ಕೇಳಿದ್ರ ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಅಂತ ಹಾಕ್ಬೇಕು. ಅದೇ ರೀತಿ ಈ ಜನಾಂಗೀಯವಾಗಿ ಬರೆದಿರ್ತಕ್ಕಂಥ ಶೆಡ್ಯೂಲ್ಡ್ ಟ್ರೈಬಲ್ ಸಂಸ್ಕೃತಿ, ಪರಿಶಿಷ್ಟ ಪಂಗಡ ಎರಡನೇ ನೋಡ್ತಾರೆ. ಅದೇ ರೀತಿ ಸೋಷಿಯಲ್ ಟೆನ್ಷನ್ ಇನ್ ಇಂಡಿಯಾ ಬಗ್ಗೆ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಏನ್ ಮಾಡ್ತಾರ ನಮ್ಗೆ ಇದನ್ನ ಕೃತಿಯನ್ನು ನೋಡಿದ್ವಲ್ಲ. ನಮ್ಮ ಸಂಸ್ಕೃತಿ ಸಂಬಂಧಪಟ್ಟಾಗ ಅಧ್ಯಯನವಾಗಿ ಏನ್ ಮಾಡ್ತಾರ ಪ್ರಚಲಿತ ವಿದ್ಯಮಾನಗಳ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾರ. ಅಂದ್ರ ಅವ್ರಿಗೆ ಏನ್ ಮಾಡ್ತಾರ ಸೋಷಿಯಲ್ ಟೆನ್ಷನ್ ಇನ್ ಇಂಡಿಯಾ ಬಗ್ಗೆ ಏನ್ ಮಾಡ್ತಾರ ನಮ್ಗ ಹಲವಾರು ರೀತಿಯಲ್ಲಿ ನಮ್ಗೆ ಇದರ ಬಗ್ಗೆ ತಿಳಿಸ್ಕೊಡ್ತಾರು. ಅದೇ ರೀತಿ ವೈದಿಕ್ ಇಂಡಿಯಾ ಎಂಬ ಗ್ರಂಥವನ್ನ ಬರೀತಾರೆ. ನಮ್ಮ ಸಂಸ್ಕೃತಿಯನ್ನು ನೋಡಿದ್ವಲ್ಲ, ಈ ಸಂಬಂಧಪಟ್ಟಾಗ ಏನ್ ಮಾಡ್ತಾರ ವೈದಿಕ್ ಇಂಡಿಯಾ ಅಂತ ಏನ್ ಮಾಡ್ತಾರ ಪ್ರಮುಖವಾಗಿ ತಿಳಿಸ್ಕೊಡ್ತಾರ. GS ಗುರ್ರೆ ಅವರ ಏನ್ ಮಾಡ್ತಾರ ನಮ್ಮ ಸಮಾಜಶಾಸ್ತ್ರಕ್ಕೆ ಹಲವಾರು ರೀತಿಯಲ್ಲಿ ಕೊಡುಗೆ ಕೊಟ್ಟರು. ಕೃತಿಯ ಆಧಾರಿತವಾಗಿ ಇರುವ ಸಾಮಾಜಿಕ ಸಮಸ್ಯೆ ಸಂಬಂಧಪಟ್ಟಾಗ ಆಗಿರ್ಬೋದು, ವೇಷಭೂಷಣ ಸಂಬಂಧಪಟ್ಟಾಗ ಆಗಿರ್ಬೋದು, ಮತ್ತು ಭರತನಾಟ್ಯ ಸಂಬಂಧಪಟ್ಟಾಗ ಆಗಿರ್ಬೋದು, ಕಾಸ್ಟ್ ಸಂಬಂಧಪಟ್ಟಾಗ ಏನ್ ಮಾಡ್ತಾರ ಹಲವಾರು ರೀತಿಯ ಕೊಡುಗೆ ಕೊಡ್ತಾರೆ. ಅದೇ ರೀತಿಯಾಗಿ ಏನ್ ಮಾಡ್ತಾರ ಅವರ ಇಂಡಿಯನ್ ಸೋಷಿಯಲ್ ಸೊಸೈಟಿ ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಏನ್ ಮಾಡ್ತಾರ
ಇಂಡಿಯನ್ ಸೋಷಿಯಲಾಜಿಕಲ್ ಸೊಸೈಟಿ ಸ್ಥಾಪನೆ ಮಾಡಿ ಏನ್ ಮಾಡ್ತಾರ, ಸಾಮಾಜಿಕವಾಗಿ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಏನ್ ಮಾಡ್ತಾರ, ISS ಅಂತ ಏನ್ ಮಾಡ್ತಾರ, ಅದಕ್ಕೆ ಪ್ರಮುಖವಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಸೋಷಿಯಾಲಜಿಕಲ್ ಬುಲೆಟಿನ್ ಅಂತ ಹೇಳ್ತೀವಿ. ಏನ್ ಮಾಡ್ತಾರ, ಸಾಮಾಜಿಕವಾಗಿ ಏನ್ ಮಾಡ್ತಾರ, ನಮಗಿನ್ನ ತಿಳಿಸ್ಕೊಡ್ತಾರೆ. ಏನ್ ಮಾಡ್ತೀವಿ, ಸಾಮಾಜಿಕವಾಗಿ ಏನ್ ಮಾಡ್ತಾರ, ತಮ್ಮ ಪ್ರಕಟಣೆಗಳನ್ನ ಸಾಧನೆಗಳನ್ನ JS ಗುರ್ರೆ ಅವ್ರು ಏನ್ ಮಾಡ್ತಾರ, ಸಮಾಜ ಸೇವೆ ಸಲ್ಲಿಸಿದ್ರು ಅಂತ ಏನ್ ಮಾಡ್ತಾರ, ಸೋಷಿಯಾಲಜಿಕಲ್ ಬುಲೆಟಿನ್ ಆಧಾರಿತವಾಗಿ ಪ್ರಕಟಣೆ ಮುಖಾಂತರ ಏನ್ ಮಾಡ್ತಾರ, ಸಮಾಜಶಾಸ್ತ್ರಕ್ಕೆ ವಿವಿಧ ರೀತಿ ಕೊಡುಗೆ ಕೊಟ್ಟರು ಅಂತ ಏನ್ ಮಾಡ್ತಾರ, ಸಮಾಜ ಸೇವೆ ಸಲ್ಲಿಸಿದ್ರು ಅಂತ ಏನ್ ಮಾಡ್ತಾರ, ತಿಳಿಸ್ಕೊಡ್ತಾರ. ನಮಗ ಪ್ರಮುಖವಾಗಿ ಭಾರತೀಯ ಸಮಾಜಶಾಸ್ತ್ರ ಪಿತಾಮಹ ಯಾರು ಅಂತ ಕೇಳಿದ್ರಲ್ಲ JS ಗುರ್ರೆ ಅಂತ ಹಾಕೋದು. MN ಶ್ರೀನಿವಾಸ್ ಅಂತ ಏನ್ ಮಾಡ್ತಾರೆ, ಕಾಲಾವಧಿ 1916ರಿಂದ 1919. ಇವ್ರ ಪೂರ್ಣ ಹೆಸರು ಅಂದ್ರ MN ಅಂದ್ರ ಮೈಸೂರು ನರಸಿಂಹ ಶ್ರೀನಿವಾಸ್ ಅಂತ ಕೇಳ್ತಿದ್ರು. ಭಾರತಕ್ಕೆ ಹಲವಾರು ರೀತಿಯಲ್ಲಿ ಕೊಡುಗೆ ಕೊಟ್ಟಿರ್ತಕ್ಕಂಥ MN ಶ್ರೀನಿವಾಸ್ ಅವರ ಭಾರತದ ಮೇಲೆ ಹಲವಾರು ನಂಬಿಕೆ ಆಧಾರದ ಮೇಲೆ ಮತ್ತು ಮಾನವಶಾಸ್ತ್ರದ ಬಗ್ಗೆ ಸಂಬಂಧಪಟ್ಟಂಗಾಗಿರ್ಬೋದು, ಅಲ್ಲಿರ್ತಕ್ಕಂಥ ರಿಮೆಂಬರ್ ವಿಲೇಜ್ ಅಂತ ಕರಿತೀವಿ, ಸಮಾಜಶಾಸ್ತ್ರದ ಅಂದ್ರೆ ಭಾರತೀಯ ಸಮಾಜಶಾಸ್ತ್ರದಲ್ಲಿರ್ತಕ್ಕ ಗ್ರಾಮೀಣ ಪ್ರದೇಶದ ಬಗ್ಗೆ ಏನ್ ಮಾಡ್ತಾರ, ಹಲವಾರು ರೀತಿಯಲ್ಲಿ ನಮ್ಗೆ ಅಧ್ಯಯನ ಮಾಡ್ತಾರೆ. ಯಾರ MN ಶ್ರೀನಿವಾಸ್. ಅದರ ಪ್ರಮುಖವಾಗಿ ಇವ್ರದ ಜನನ ಅಂತ ಕರಿತೀವಿ ಮತ್ತು ಅವರ ಅಧ್ಯಯನ. ಇವ್ರು ಏನ್ ಮಾಡ್ತಾರ, ಮೈಸೂರು ಬೆಳೆದಿರ್ತಕ್ಕಂಥ ಇವರ ಮೈಸೂರು ನರಸಿಂಹ ಶ್ರೀನಿವಾಸ ಅಂತ ಕರಿತೀವಿ. ಇವ್ರ ವಿದ್ಯಾದಾಸ ಅಂತ ಕರಿತೀವಿ. ಇವ್ರು ಏನ್ ಪ್ರಮುಖವಾಗಿ ಇವರ ಮಾನವಶಾಸ್ತ್ರಜ್ಞರಾಗಿದ್ದಾರೆ. ಯಾಕಂತ ಬರೀ ಮಾನವನ ಸಂಬಂಧಪಟ್ಟಿರ್ತಕ್ಕಂಥ ಹ್ಯೂಮನ್ ಸೈಕಾಲಜಿ ಸಂಬಂಧಪಟ್ಟಾಗ ಏನ್ ಮಾಡ್ತಾರ, ಇವರ ಅಧ್ಯಯನ ಸಮಾಜಶಾಸ್ತ್ರದಲ್ಲಿ ಪ್ರಮುಖವಾಗುವುದು. ಅದೇ ರೀತಿಯಾಗಿ ಏನ್ ಮಾಡ್ತಾರ, ಇವರು ಯಾವ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮಾಡ್ತಾರಲ್ಲ ವಿಶ್ವವಿದ್ಯಾಲಯದೊಳಗ ಸ್ನಾತಕೋತ್ತರ PG ಅಂತ ಏನ್ ಕೇಳ್ತೀವಲ್ಲ, MA ಅದೇನ್ ಕೇಳ್ತೀವಲ್ಲ, ಏನ್ ಮಾಡ್ತೀವಿ, ಇವ್ರನ್ನ ಒಳಗ ಅಧ್ಯಯನ ಸ್ನಾತಕೋತ್ತರವನ್ನ ಮುಗಿಸ್ತಾರ. ಇವ್ರು ಎದಕ್ಕೆ ಪ್ರಸಿದ್ಧರು ಅಂತ ಕೇಳ್ತೀವಿ, ಸುಪ್ರಸಿದ್ಧರು ಅಂತ ಏನ್ ಮಾಡ್ತೀವಿ, ಜನಪ್ರಿಯರು ಅಂತ ಕೇಳ್ತೀವಿ. ಅಂದ್ರ ಒಂದು ಗ್ರಾಂಥಿಕ ದೃಷ್ಟಿಕೋನ ಅಂತ ಕೇಳ್ತೀವಿ, ಬುಕ್ಸ್ ಯೂಸ್ ಅಂತ ಕೇಳ್ತೀವಲ್ಲ, ಅದಕ್ಕೆ ಏನ್ ಮಾಡ್ತಾರ, ಗ್ರಾಂಥಿಕ ದೃಷ್ಟಿಕೋನ ಅಂತ ಕೇಳ್ತೀವಿ. ಅದರ ಪ್ರಸಿದ್ಧರು ಮತ್ತು ಕ್ಷೇತ್ರದ ಅಧ್ಯಯನ ಫೀಲ್ಡ್ ವರ್ಕ್ ಅಂತ ಕೇಳ್ತೀವಲ್ಲ, ಕ್ಷೇತ್ರದ ಅಧ್ಯಯನದೊಳಗ ಇವರ ಪ್ರಮುಖ ಜನಪ್ರಿಯರು ಅಂತ ಕೇಳ್ತೀವಿ. ಫೀಲ್ಡ್ ವರ್ಕ್ ಮತ್ತು ಒಂದು ಬುಕ್ಸ್ ವರ್ಕ್ ಯೂಸ್ ಅಂತ ಏನ್ ಕೇಳ್ತೀವಲ್ಲ, ಇವರ ಪ್ರಮುಖರು ಎಲ್ಲಿ ಜನಪ್ರಿಯರ ಕೇಳಿದ್ರ ಒಂದಷ್ಟು ಕ್ವಶನ್ಸ್ ಕೇಳಿದ್ರ ನಮ್ಗ MN ಶ್ರೀನಿವಾಸ್ ಅವರ ಜನಪ್ರಿಯರಲ್ಲಿ ಒಂದು ಗ್ರಾಂಥಿಕ ದೃಷ್ಟಿಕೋನ ಅಂತ ಒಂದು ಎರಡನೇದಾಗಿರ್ತಕ್ಕಂಥ ಕ್ಷೇತ್ರದ ಅಧ್ಯಯನ ಅಂತ ಹೇಳ್ತೀವಿ. ಫೀಲ್ಡ್ ವರ್ಕ್ ಒಂದು ಬುಕ್ಸ್ ಯೂಸ್ ಅಂತ ಕೇಳ್ತೀವಲ್ಲ, ಅದು ಕೂಡ ಜನಪ್ರಿಯರು ಅಂತ ಕೇಳ್ತೀವಿ. ಅದೇ ರೀತಿಯಾಗಿ ಇವರ ಸುಪ್ರಸಿದ್ಧವಾದ ಗ್ರಂಥ, ಪ್ರಸಿದ್ಧವಾದ ಗ್ರಂಥ ಯಾವ್ದಂದ್ರ ಕೃತಿ ಯಾವ್ದಂದ್ರ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ ಯಾವ್ದಂದ್ರ ದಿ ರಿಲಿಜನ್ ಅಂಡ್ ಸೊಸೈಟಿ. ರಿಲಿಜನ್ ಅಂಡ್ ಸೊಸೈಟಿ ಅಮಾಂಗ್ ದಿ ಹಾಕ್ಸ್ ಆಫ್ ಇನ್ ಸೌತ್ ಇಂಡಿಯಾ ಅಂತ ಹೇಳ್ತೀವಿ. ಹಾಕ್ಸ್ ಅಂತ ಏನ್ ಹೇಳ್ತೀವಲ್ಲ, ಇವ್ರೇನ್ ಮಾಡ್ತಾರ, ಇವರ ಸುಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ ಏನ್ ಮಾಡ್ತಾರ, ಇವರ ದಕ್ಷಿಣ ಭಾರತದ ಕೊಡವರ ಧರ್ಮ ಸಮಾಜ ಪ್ರಸಿದ್ಧ ಆಗಿರ್ತಕ್ಕಂಥ ಕನ್ನಡದಾಗ ನೋಡಿದ್ವಿ ಅಂದ್ರ ರಿಲಿಜನ್ ಅಂಡ್ ಸೊಸೈಟಿ ಅಮಾಂಗ್ ದಿ ಹಾಕ್ಸ್ ಅಂತ ಏನ್ ಕೇಳ್ತೀವಲ್ಲ ಆಫ್ ಸೌತ್ ಇಂಡಿಯಾ. ಕನ್ನಡದಾಗ ಏನ್ ಕೇಳ್ತಾರೆ ಅಂದ್ರ ಪ್ರಮುಖ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಸುಪ್ರಸಿದ್ಧ. ಇದೇ ಅದಕ್ಕೆ ಬಗ್ಗೆ ಸಂಬಂಧಪಟ್ಟಂತೆ ಗ್ರಂಥ ಅಂದ್ರ ಪ್ರಮುಖವಾಗಿ ಇದು ನಮ್ಮ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಭಾರತೀಯ ಸಾಮಾಜಿಕ ಪರಿವರ್ತನೆ ಏನ್ ಮಾಡ್ತಾ ಹಲವಾರು ರೀತಿ ಏನ್ ಮಾಡ್ತಾ ಏನ್ ಮಾಡ್ತಾ ನಮ್ಗ ಧಾರ್ಮಿಕ ನಂಬಿಕೆಗಳನ್ನ ಈ ಗ್ರಂಥ ಏನ್ ಮಾಡ್ತಿ ಧಾರ್ಮಿಕ ನಂಬಿಕೆಗಳನ್ನ ಮತ್ತು ಸಾಂಸ್ಕೃತಿಕ ಪದ್ಧತಿಗಳನ್ನ ಅಧ್ಯಯನ ಕುರಿತು ವೈಜ್ಞಾನಿಕವಾದ ಅಧ್ಯಯನ ಏನ್ ಮಾಡ್ತ ನಮ್ಗ ಪ್ರಮುಖವಾಗಿ ಧಾರ್ಮಿಕ ನಂಬಿಕೆಗಳು ಅಂತ ಹೇಳ್ತೀವಿ. ಧಾರ್ಮಿಕ ನಂಬಿಕೆ ಮತ್ತು ಸಾಂಸ್ಕೃತಿಕ ಪದ್ಧತಿಗಳು ಏನ್ ಮಾಡ್ತೀವಿ ಈ ಗ್ರಂಥ ನಮ್ಗೆ ಪ್ರಮುಖ. ಇದನ್ನ ಏನ್ ಮಾಡ್ತೀವಿ ವೈಜ್ಞಾನಿಕವಾದ ಅಧ್ಯಯನ, ಇದನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತೀವಿ.
ವೈಜ್ಞಾನಿಕವಾಗಿ ಎಂಬುದು ಅಧ್ಯಯನ ಮಾಡೋದು. ನಮ್ಗ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಎಂ.ಎನ್. ಶ್ರೀನಿವಾಸ್ ಅವರು ಏನ್ ಹೇಳ್ತಾರೆ, ನಮ್ಗ ರಿಲಿಜನ್ ಅಂಡ್ ಸೊಸೈಟಿ ಅಮಾಂಗ್ ದಿ ಮಂಕ್ಸ್ ಆಫ್ ಇನ್ ಸೌತ್ ಇಂಡಿಯಾ ಏನ್ ಮಾಡ್ತಾರೆ, ಪ್ರಮುಖವಾಗಿ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಧಾರ್ಮಿಕ ನಂಬಿಕೆಗಳು, ನಾವು ಭಾರತದಲ್ಲಿ ಇರ್ತಕ್ಕಂಥ ಧಾರ್ಮಿಕ ನಂಬಿಕೆಗಳ, ಈ ಸಂಸ್ಕೃತಿವಾಗಿ ಕಂಡು ಬರ್ತಕ್ಕಂಥ ನಂಬಿಕೆಗಳ ಮತ್ತು ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಒಂದು ಪದ್ಧತಿಗಳ ಬಗ್ಗೆ ಏನ್ ಮಾಡ್ತೀವಿ ಈ ಗ್ರಂಥ ನಮಗೆ ತಿಳಿಸ್ಕೊಡ್ತೇವೆ ಪ್ರಮುಖ. ಅದೇ ರೀತಿಯಾಗಿ ನಮಗ ಭಾರತೀಯ ಸಮಾಜದ ಸಾಮಾಜಿಕ ಪರಿವರ್ತನೆ ಬಗ್ಗೆ ಏನ್ ಮಾಡ್ತಾರ, ನೆಕ್ಸ್ಟ್ ಏನ್ ಮಾಡ್ತಾರ ನಮ್ಗೆ ತಿಳಿಸ್ಕೊಡ್ತಾರೆ. ಎಂ.ಎನ್. ಶ್ರೀನಿವಾಸ್ ಅವರು ಏನ್ ಮಾಡ್ತಾರ, ಭಾರತದಲ್ಲಿ ಕಂಡು ಬರ್ತಕ್ಕಂಥ ಕೆಲವೊಂದನ್ನ ಸಾಮಾಜಿಕ ಪರಿವರ್ತನೆ, ಭಾರತದಲ್ಲಿ ಕಂಡು ಬರ್ತಕ್ಕಂಥ ಸಾಮಾಜಿಕ ಪರಿವರ್ತನೆ ಕೆಲವೊಂದನ್ನ ತಿಳಿಸ್ಕೊಡ್ತಾರೆ. ಒಂದು ಸಂಸ್ಕೃತ ಅನುಕರಣ, ಒಂದು ಮಾತು ಕೇಳ್ಬೋದು ನಾವು, ಏನ್ ಕೇಳ್ಬೋದು, ಸಾಮಾಜಿಕ ಎಂ.ಎನ್. ಶ್ರೀನಿವಾಸ್ ಅವರ ಪರಿಕಲ್ಪನೆಗಳೇನು, ಅವ್ರ ಪರಿಕಲ್ಪನೆ ಪರಿಚಯಿಸಿ ಯಾವ್ಯಾವ ಪರಿಕಲ್ಪನೆ ಪರಿಚಯಿಸಿದರು ಅಂತ ಕೇಳಿದ್ರಂದ್ರ, ಒಂದ ಸಂಸ್ಕೃತ ಅನುಕರಣ ಅಂತ ಕೇಳ್ಬೇಕು, ಹಾಕ್ಬೇಕು. ಒಂದು ಪಾಶ್ಚಿಮಾತ್ಯಕರಣ, ಒಂದು ಪ್ರಬಲ ಜಾತಿಗಳು. ಪ್ರಬಲ ಜಾತಿ ಅಂದ್ರೆ ಏನ, ಪ್ರಮುಖವಾಗಿ ಜಾತಿ ಅಂದ್ರ ಒಂದು ನಿರ್ದಿಷ್ಟವಾದ ಭೂಪ್ರದೇಶದಲ್ಲಿ, ಒಂದ ನಿರ್ದಿಷ್ಟವಾದ ಭೂಪ್ರದೇಶ ಒಳಗ, ಇಲ್ಲಿ ಗ್ರಾಮೀಣ ಅಂತ ತಿಳ್ಕೊಳ್ತೀವಿ, ಗ್ರಾಮೀಣ ಪ್ರದೇಶ ಒಳಗ ಇಲ್ಲಿ ಸಂಖ್ಯಾತ್ಮಕ ಮತ್ತು ಧಾರ್ಮಿಕ ಮತ್ತು ರಾಜಕೀಯವಾಗಿ ಈ ಮೂರನ್ನ ಯಾವ್ದು ಅಲ್ಲಿ ಸಂಖ್ಯಾತ್ಮಕವಾಗಿ ಆದ, ಈಗ ನಮ್ಮ ಕರ್ನಾಟಕದಾಗ ತಗೊಂಡ್ರೆ ಲಿಂಗಾಯತ ಅಂತ ಹೇಳ್ತೀವಿ. ಏನ್ ಮಾಡ್ತೀವಿ, ಲಿಂಗಾಯತದಾಗ ನಮ್ಮ ಜನಸಂಖ್ಯೆಯಿಂದ ಏನ್ ಮಾಡ್ತೀವಿ, ಅತಿ ಸಂಖ್ಯಾತ್ಮಕ ನೋಡಿದ್ರೆ ಅತಿ ಹೆಚ್ಚಾಗಿ ಹೊಂದಿರ್ತೀವಿ. ಒಂದು ಧಾರ್ಮಿಕ ವಿಧಿ ವಿಧಾನಗಳ ಮತ್ತು ಸಂಸ್ಕೃತಿ ಆಚರಿಸುವಲ್ಲಿ ಏನ ಪ್ರಮುಖ ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥದ್ದು, ರಾಜಕೀಯವಾಗಿ ಅಧಿಕಾರ ಪಡೆದಿರ್ತಕ್ಕಂಥ ಸ್ಥಿತಿ. ಈ ಮೂರನ್ನ ಪ್ರಬಲವಾಗಿ ಗೊಂಡಿರ್ತಕ್ಕಂಥದ್ದು ಯಾವ್ದಂದ್ರ ಪ್ರಬಲ ಜಾತಿ. ಈ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಯಾವ್ದಂದ್ರ ಲಿಂಗಾಯತ ಧರ್ಮ. ಕರ್ನಾಟಕದ ಲಿಂಗಾಯತ ಆಗಿರ್ಬೋದು, ಒಕ್ಕಲಿಗಾಗಿರ್ಬೋದು, ಇವೆಲ್ಲ ಪ್ರಬಲ ಜಾತಿಗಳು. ಅದಕ್ಕೆ ಏನ್ ಮಾಡ್ತಾರ, ಈ ಪರಿಕಲ್ಪನೆಯನ್ನ ಪ್ರಪ್ರಥಮವಾಗಿ ಏನ್ ಮಾಡ್ತಾರ, ಎಂ.ಎನ್. ಶ್ರೀನಿವಾಸ್ ಅವರ ನಮ್ಗ ಪ್ರಮುಖವಾಗಿ ಇಷ್ಟು ನಮ್ಗ ಎಂ.ಎನ್. ಶ್ರೀನಿವಾಸ್ ಅವರು. ಅದೇ ರೀತಿಯಾಗಿ ಹೊಂದಿರ್ತಕ್ಕಂಥ ಇನ್ನೊಂದು ಯಾವ್ದಂದ್ರ ಅವರ ಹೊಸ ಗಣ್ಯರು ಅಂತ ಕರಿತೀವಿ. ಸಮಾಜದಲ್ಲಿ ಪಾಪ್ಯುಲಾರಿಟಿ ಹೊಂದಿರತಕ್ಕಂಥ ಕೆಲವೊಂದು ಗಣ್ಯರ ಬಗ್ಗೆನ ಹುಟ್ಟು ಹಾಕ್ತಾರೆ. ಏನ್ ಮಾಡ್ತಾರ, ಸ್ವತಂತ್ರ ಸಂದರ್ಭ ಒಳಗ ಅವರ ಹುಟ್ಟು ಹಾಕಿರ್ತಕ್ಕಂಥ ಪ್ರಮುಖವಾಗಿ ಒಂದು ಹೊಸ ಗಣ್ಯರು ಎಂಬ ಪರಿಕಲ್ಪನೆಯನ್ನ ಹುಟ್ಟು ಹಾಕ್ತಾರೆ, ತಿಳಿಸ್ಕೊಡ್ತಾರೆ. ಆಯ್ತಾ. ಅದೇ ರೀತಿಯಾಗಿ ಅವ್ರು ಬರೆದಿರ್ತಕ್ಕಂಥ ಪ್ರಮುಖವಾದ ಕೃತಿಗಳು ಅಂತ ಈ ಅದರ ಪ್ರಸಿದ್ಧ ಹೊಂದಿರೋದಂದ್ರೆ ನಮ್ಮ ಎಂ.ಎನ್. ಶ್ರೀನಿವಾಸ್ ಅವರ ಈ ವಿಲೇಜ್ ಬಗ್ಗೆ ಸಂಬಂಧಪಟ್ಟಂಗ ಸಾಮಾಜಿಕ ಗ್ರಾಮೀಣ ಪ್ರದೇಶದ ಬಗ್ಗೆ ಏನ್ ಮಾಡ್ತಾರ, ನಮ್ಗೆ ಹಲವಾರು ರೀತಿ ತಿಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ಸಂಸ್ಕೃತ ಅನುಕರಣ ಆಗಿರ್ಬೋದು, ಪಾಶ್ಚಿಮಾತ್ಯಕರಣ ಆಗಿರ್ಬೋದು, ಇಂಥದ್ರ ಬಗ್ಗೆ ಏನ್ ಮಾಡ್ತಾರೆ, ವಿವಿಧ ರೀತಿ ನಮ್ಗೆ ಅಧ್ಯಯನ ಪಡಿಸಿರ್ತಕ್ಕಂಥ ಪ್ರಮುಖವಾಗಿ ಎಂ.ಎನ್. ಸುಪ್ರಸಿದ್ಧರು ಅಂತ ಏನ್ ಮಾಡ್ತೀವಿ ಸಿಗ್ಬೋದು. ಅದೇ ರೀತಿಯಾಗಿ ಇಂಡಿಯನ್ ವಿಲೇಜ್ ಸಂಬಂಧಪಟ್ಟಂಗ ಪ್ರಮುಖವಾದ ಸಾಮಾಜಿಕವಾಗಿ ಕಂಡುಬರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳು ಕಂಡುಬರ್ತಕ್ಕಂಥ ಪ್ರತಿಯೊಂದನ್ನು ಏನ್ ಮಾಡ್ತಾರೆ ಈ ಗ್ರಂಥದಲ್ಲಿ ತಿಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ಎರಡನೇದಾಗಿರ್ತಕ್ಕಂಥ ಕಾಸ್ಟ್ ಇನ್ ಮಾಡರ್ನ್ ಇಂಡಿಯಾ, ಸಾಮಾಜಿಕವಾಗಿ ಆಧುನೀಕರಣ ಏನ್ ಮಾಡ್ತಾರ, ನನ್ನ ಜಾತಿಯ ಮಾಡರ್ನ್ ಆಧುನಿಕತೆ ಬಗ್ಗೆ ಸಾಮಾಜಿಕ ಭಾರತ ಸಾಮಾಜಿಕ ಜಾತಿಯ ಆಧುನೀಕರಣದ ಬಗ್ಗೆ ಏನ್ ಮಾಡ್ತಾರೆ ಪ್ರಮುಖವಾಗಿ ಕೃತಿ ತಿಳಿಸಿಕೊಡ್ತಾರೆ. ಅದೇ ರೀತಿಯಾಗಿ ಸೋಷಿಯಲ್ ಫೇಜ್ ಇನ್ ಮಾಡರ್ನ್ ಇಂಡಿಯಾ ಅಂತ ಏನ್ ಮಾಡ್ತಾರೆ, ಇದು ಒಂದು ತಿಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ರಿಮೆಂಬರ್ಡ್ ವಿಲೇಜ್, ಸಾಮಾಜಿಕವಾಗಿ ಮತ್ತು ಗ್ರಾಮೀಣ ಪ್ರದೇಶದ ಸುಧಾರಣೆಗಳ ಸಂಬಂಧಪಟ್ಟಂಗೆ ಏನ್ ಮಾಡ್ತಾರ ಪ್ರಮುಖವಾಗಿ ಗ್ರಂಥದಲ್ಲಿ ತಿಳಿಸ್ಕೊಡ್ತಾರೆ. ಎಂ.ಎನ್. ಶ್ರೀನಿವಾಸ್ ಹಲವಾರು ಕೆಲವು ಭಾರತ ಸಮಾಜಶಾಸ್ತ್ರಕ್ಕೆ ಹಲವಾರು ಕೊಡುಗೆ ಕೊಟ್ಟರು ಅಂತ ಏನ್ ಮಾಡ್ತಾರ, ಭಾರತದ ಸಮಾಜಶಾಸ್ತ್ರದಲ್ಲಿ ಎರಡನೇ ಪಿತಾಮಹರು ಇವ್ರನ್ನ ಪ್ರಮುಖವಾಗಿ ಕೇಳ್ತಾರೆ. ಥ್ಯಾಂಕ್ ಯು ಫಾರ್ ದಿಸ್ ಕ್ಲಾಸ್.